ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರು, ಇವತ್ತು ನಾವು ನೋಡ್ತಿರೋ ಅಂಥದ್ದು ಮಂತ್ರ ಒಂದು ಧನ ವೃದ್ಧಿಯನ್ನು ಮಾಡುವ ಒಂದು ಯಂತ್ರ. ಯಾಕೆ ಸಾಕಷ್ಟು ಜನ ಹೇಳ್ತಾ ಇರ್ತೀರ, ಹಣಕಾಸು ಇಲ್ಲ, ಸಾಲಗಳು ಜಾಸ್ತಿ ಆಗಿದೆ, ಎಷ್ಟು ತಂದರೂ ಸಾಲದಿಲ್ಲ, ಸಾಲ ಮಾತ್ರ ತಿಂಗಳು ಬೆಳೀತಿದೆ, ಆ ಸಾಲ ತೀರಿಸೋ ಸುಲಭದ ದಾರಿ ಗೊತ್ತಾಗ್ತಾ ಇಲ್ಲ, ತರೋ ಹಣ ಮನೆಗೆ ಹಾಕ್ತಾ ಇದೆ, ಇನ್ನಾದರೆ ಬಡ್ಡಿಗಾಗಲಿ ಅಥವಾ ಸಾಲಕ್ಕಾಗಲಿ ತೀರ್ಸೋಕ್ಕಾಗ್ತಾ ಇಲ್ಲ, ಹಣ ಅಭಿವೃದ್ಧಿನೇ ಆಗ್ತಿಲ್ಲ, ಎಷ್ಟು ತಂದರೂ ಖರ್ಚಾಗಿ ಹೋಗ್ತಾ ಇರುತ್ತೆ, ಮನೆಯಲ್ಲಿ ಒಂದು ನಯಾ ಪೈಸೆನ ಉಳ್ಸೋಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂತ ಸಾಕಷ್ಟು ಇನ್ನೂ ಹಲವಾರು ಮತ್ತೊಂದು ಪಾಪ ಹೇಳ್ತಿರ್ತಾರೆ. ಸಂಬಳ ತರ್ತೀವಿ, ಅವತ್ತೊಂದು ದಿವಸನೇ ಅದು ಖಾಲಿಯಾಗಿ ಹೋಗುತ್ತೆ ಅನ್ನೋದು ಸಾಕಷ್ಟು ಜನರಿಗೆ ಹೇಳ್ತಾ ಇರ್ತೀರ. ಅಂತ ಅದಕ್ಕೆಲ್ಲ ನೀವು ಒಂದು ಅದ್ಭುತವಾದಂಥ ಮಂತ್ರ. ಏಕೆ ನಮ್ಮ ಎಲ್ಲ ಬಾಂಧವರು, ಎಲ್ಲ ವೀಕ್ಷಕರು ಕೂಡ ಈ ಕಷ್ಟದಿಂದ ಪರಿಹಾರ ಆಗಲಿ, ಅವ್ರಿಗೂ ಎಲ್ಲ ಒಳ್ಳೆಯದಾಗಲಿ, ಅವರ ಸಾಲಗಳೆಲ್ಲ ಬೇಗ ತೀರಲಿ, ಅವ್ರಿಗೆ ಯಾವ ಕಡೆಯಿಂದಾದರೂ ಹಣ ಬರಲಿ, ಧನ ಅಭಿವೃದ್ಧಿ ಆಗಬೇಕು ಅನ್ನೋದು ಇಲ್ಲಿನ ಒಂದು ಇದು ನಾನು ಹೇಳ್ತಾ ಇರೋದು. ಈ ಮಂತ್ರ ನಿಮಗೆ ಇದಕ್ಕೆ ಯಾರಿಗೆ ಇಷ್ಟ ಇದೆಯೋ, ಈ ಯಾರಿಗೆ ಕಷ್ಟದಲ್ಲಿದ್ದೀರೋ, ಸಾಲ ಸೋಲ ಅಂತ ಅಂದ್ಬಿಟ್ಟು ಕಷ್ಟಪಟ್ಕೊಂಡು ಯೋಚನೆ ಮಾಡ್ತಿರ್ತಿರೋ ಅಂಥವ್ರಿಗಾಗಿ ಈ ಒಂದು ಮಂತ್ರ. ಇದನ್ನು ಯಾವುದಾದ್ರು ಒಂದು ಅಮಾವಾಸ್ಯೆ ದಿವಸ ಹೇಳ್ಬೋದು, ದೀಪಾವಳಿಲಿ ಕೂಡ ಹೇಳ್ಬೋದು. ದೀಪಾವಳಿ ಇನ್ನೂ ಭಾಳ ದಿವಸ ಇರೋದರಿಂದ ನಿಮಗೆ ಅಮಾವಾಸ್ಯೆಗಳಲ್ಲಿ ಹೇಳ್ಕೊಬೋದು. ಯಾವುದಾದ್ರು ಶುಕ್ರವಾರಗಳಲ್ಲಿ, ಅಮ್ಮನವರ ಮಹಾಲಕ್ಷ್ಮಿ ಅಮ್ಮನ ವಾರ ಶುಕ್ರವಾರದಲ್ಲಿ ಹೇಳ್ಬೋದು, ಅಥವಾ ಅಮಾವಾಸ್ಯೆಯಲ್ಲಿ ಕೂಡ ಹೇಳ್ಕೊಬೋದು. ಈ ಮಂತ್ರನ ನೀವು ಒಂದು 108 ಬಾರಿ ನೀವು ಹೇಳ್ಕೋಬೇಕು. ಮೊದಲು ಹೇಳಿ ಇದನ್ನು ಸಿದ್ಧಿ ಮಾಡಿಟ್ಕೋಬೇಕು. ನೀವು ಈ ಮಂತ್ರ ಏನಿರುತ್ತೆ ನಿಮಗೆ ಬೇಕಾದ್ರೆ ಆ ಮಂತ್ರ ಒಂದು ಬಾರಿ ನಾನು ಕೊನೆಯದಾಗಿ ಹೇಳ್ತೀನಿ, ನೀವು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಮಂತ್ರ ನಾನು 108 ಅಂದರೆ ಒಂದು ಮಾಲೆ, ಅಂದರೆ ಕಮಲದ ಮಾಲೆ ಯಾರ ಮೇಲಿರುತ್ತೋ ಅದನ್ನು ಒಂದು ತೊಗೊಳ್ಳಿ. ಇಲ್ಲ ಅಂದರೆ ಬೇರೆ ತೊಗೊಂಬಂದು ಇಟ್ಕೊಳ್ಳಿ, ಅಂದರೆ ಕಮಲದ ಬೀಜನೇ ಆಗಬೇಕು. ಯಾಕೆ ಅಂತಂದರೆ ಇದು ಮಹಾಲಕ್ಷ್ಮಿಗಾಗಿ ಬೇಕಾಗಿರುವಂಥ ಮಂತ್ರ. ಹಾಗಾಗಿ ನೀವು ಕಮಲದ ಮಾಲೆನೇ ತರಬೇಕು. ಅದಿಲ್ಲ ಬೇರೆದಾಗುತ್ತಾ ಅಂದರೆ ಬೇರೆದಾಗಲ್ಲ. ಅದೇನಿದೆಯೋ ಅದನ್ನು ಮಾತ್ರನೇ ಮಾಡಬೇಕೇ ಹೊರತು ಇದನ್ನು ತೊಗೋಬೋದಾ ಅದನ್ನು ತೊಗೋಬೋದಾ ಅಂದರೆ ಆಗಲ್ಲ. ಏನು ಅಂತ ಹೇಳಿರುತ್ತೆ ಅದು. ಯಾಕೆಂದರೆ ಈ ಮಂತ್ರಗಳು ನಾವು ಯಾರು ಬರೆಯೋ ಅಂಥದ್ದಲ್ಲ. ಇಲ್ಲಿ ಏನು ಒಂದು ಇದರಲ್ಲಿ ಗ್ರಂಥದಲ್ಲಿ ಕೊಟ್ಟಿರ್ತಾರೆ ಅದನ್ನು ಮಾತ್ರ ನಾನು ಹೇಳ್ತೀನಿ. ಹಾಗಾಗಿ ಈಗ ಇದನ್ನು ನೀವು 108 ಬಾರಿ ಹೇಳ್ಕೋಬೇಕು. ಅಂದರೆ ಏನು ಇದಕ್ಕೇನು ಸ್ನಾನ ಮಾಡಿಕೊಂಡು ಬೆಳಗ್ಗೆನೇ ಎದ್ದು ಇವೆಲ್ಲ ಮಾಡ್ಕೋಬೇಕಾ, ಅವೆಲ್ಲ ಮಾಡ್ಕೊಳ್ಳೋ ಟೈಮ್ ಆಗುತ್ತೆ ಅನ್ನೋದೆಲ್ಲ ಏನೂ ಇಲ್ಲ ಇದಕ್ಕೆ. ಅಂದರೆ ಶುದ್ಧವಾಗಿರಬೇಕು. ಹಾಸಿಗೆ ಒಳಗಲ್ಲಿರೋವಂಥ ಶುದ್ಧವಾಗಿರೋವಂಥವ್ರು, ಡೇಟ್ ಆಗದಿರೋ ಅಂಥವ್ರು, ಇಂಥವ್ರು ಬೆಳಗ್ಗೆ ಯಾವುದೇ ರೀತಿ ಅವರು ಅಶುದ್ಧ ಆಗದೆ ಇರೋರು, ಶುದ್ಧವಾಗಿರೋ ಅಂಥವ್ರು ಮಾತ್ರ ಹಾಸಿಗೆ ಮೇಲೆ ಕೂಡ ಕೂತ್ಕೊಂಡು ಹೇಳಿಬಿಟ್ಟು ಬೆಳಗ್ಗೆ ಇಳಿಬೇಕಾರೆ ಕಾಲು ಕೆಳಗೆ ಬಿಡೋಕ್ಕೆ ಮುಂಚೆನೇ ನೀವು ಪೂರ್ವಕ್ಕೆ ಮುಖ ಮಾಡಿಕೊಂಡು 108 ಬಾರಿ ಮತ್ತೊಂದು ಸಾರಿ ಹೇಳಿಕೊಂಡು ಈ ಮಂತ್ರ ಜಪ ಮಾಡಿಕೊಂಡು, ಅಂದರೆ 108 ಬಾರಿ ಈ ಮಂತ್ರ ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ಆ ಮಂತ್ರ ಹೇಳಿಕೊಂಡು 4 ದಿಕ್ಕುಗಳು ಕೂಡ 10 ಬಾರಿ ಇದನ್ನು ಊದಬೇಕು. 10 ಬಾರಿ ಈ ಕಡೆ ಒಂದು ಪೂರ್ವಕ್ಕೆ, ಪಶ್ಚಿಮಕ್ಕೆ, ದಕ್ಷಿಣಕ್ಕೆ, ಉತ್ತರಕ್ಕೆ, ಈ ರೀತಿ 10 ಬಾರಿ ಈ ಒಂದು ಮಂತ್ರನ ಊದಬೇಕಿದ್ದ. ಮೊದಲು 108 ಸಿದ್ಧಿ ಮಾಡ್ಕೊಳ್ತೀರಾ. ಆಮೇಲೆ ನೀವು ಹಾಸಿಗೆಯಿಂದ ಕೆಳಗೆ ಇಳಿಬೇಕಾರೆ, ಕಾಲು ಕೆಳಗೆ ಇಳಿತಾ ಇದ್ದಂಗೆ ಮತ್ತೆ 4 ದಿಕ್ಕುಗಳಲ್ಲಿ ಈ ಮಂತ್ರ ಹೇಳ್ಕೊಂಡು 10 ಬಾರಿ ಊದಬೇಕು. ಊದ್ಬಿಟ್ಟು ನಂತರ ಕೆಳಗಿಳಿದಾಗ ಅವನಿಗೆ ಅದ್ಭುತವಾದಂಥ ಅವತ್ತೊಂದು ದಿನ ಆಗುತ್ತೆ. ಈ ಮಂತ್ರ ಏನು ಅಂತ ತಿಳ್ಕೊಳ್ಳೋಣ. ಈಗ ಅಲ್ಲೂ ನಾನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಓಂ ನಮೋ ಭಗವತಿ ಪದ್ಮಪದಮಾವಿ ಓಂ ಹ್ರೀಂ ಓಂ ಓಂ ಪೂರ್ವಯ ದಕ್ಷಿಣಯ ಉತ್ತರಾಯ ಅಪಪೂರಾಯ ಸರ್ವಜನ ವಶ್ಯಂ ಕುರು ಸ್ವಾಹ. ಇದನ್ನು ಹೇಳಿಕೊಂಡು ನೀವು 4 ದಿಕ್ಕಿಗೂ ಉಫ್ ಅಂತ 4 ಬಾರಿಗೂ ಈ ಮಂತ್ರ ಹೇಳ್ಕೊಳ್ಳೋದು. ಒಂದು ಸಾರಿ ಉಫ್ ಅಂತ ಊದಬೇಕು, ಮತ್ತೊಂದು ಸಾರಿ ಹೇಳ್ಕೋಬೇಕು, ಮತ್ತೊಂದು ಸಾರಿ ಉಫ್ ಅಂತ ಊದಬೇಕು. ಈ ರೀತಿ 4 ಮೂಲೆಗೂ ಹೇಳ್ಕೊಂಡು ಊದ್ಬಿಟ್ಟು ನೀವು ಕೆಳಗೆ ಇಳಿಬೇಕು. ಅವತ್ತು ಅದು ಮಾಡಿದಂಥ ಎಲ್ಲ ಒಂದು ಸಾಧಕರಿಗೆ
ಎಲ್ಲ ದಿಕ್ಕುಗಳಿಂದ ಕೂಡ ಧನ ಅನ್ನೋದು, ಹಣ ಅನ್ನೋದು ಪ್ರಾಪ್ತಿ ಆಗುತ್ತೆ. ಯಾವುದೋ ಒಂದು ರೀತಿಲಿ, ಅಂದರೆ ನಿಮ್ಮ ಕಷ್ಟ ನಿಜವಾಗಿರಬೇಕು. ಹಣ ಇದ್ದಷ್ಟು ಮತ್ತೊಂದಷ್ಟು ಹಣ ಬೇಕು, ಇನ್ನೊಂದಷ್ಟು ಬೇಕು, ಇನ್ನೊಂದಷ್ಟು ಮತ್ತಷ್ಟು ಇನ್ನೊಂದಷ್ಟು ಅಂತಂದರೆ ಇದು ಹಾಗಲ್ಲ. ಯಾರಿಗೂ ನಿಜವಾದ ಕಷ್ಟ ಇದೆ, ಹಣಕ್ಕೆ ಯಾರು ಭಾಳ ಪರದಾಡ್ತಾ ಇದ್ದೀರಾ, ಹಣನ ಬಡ್ಡಿ ಕಟ್ಟಲಿಕ್ಕಾಗಲ್ಲ, ಒಂದು 10 ರೂಪಾಯಿ ಉಳ್ಸೋಕ್ಕಾಗ್ತಿಲ್ಲ, ಹೇಗೆ ಮಾಡೋದಪ್ಪ, ಹಣ ಯಾವ ಕಡೆಯಿಂದ ಬರುತ್ತೆ, ನಮಗೆ ಯಾವ ದಿಕ್ಕಿದೆ, ಯಾರು ನಮ್ಮ ಸಹಾಯ ಮಾಡ್ತಾರೆ ಅಂದರೆ ಈ ಪದ್ಮಾವತಿನೇ ನಿಮಗೆ ಸಹಾಯ ಮಾಡ್ತಾಳೆ. ಹಂಗಾಗಿ ನೀವು ಈ ಒಂದು ದೇವಿನ ನೀವು ಮಂತ್ರನ ಸಿದ್ಧಿ ಮಾಡಿಕೊಂಡು ಹೇಳಿದ್ರೆ ನಿಮಗೆ ಯಾವುದೋ ಒಂದು ಮೂಲೆ ಕಡೆಯಿಂದ ಹಣ ಆವತ್ತಿಗೆ ಒಂದು ಅಷ್ಟೋ ಇಷ್ಟೋ ನಿಮ್ಮ ಕೈಗೆ ಸೇರುತ್ತೆ. ಇದನ್ನು ಸಿದ್ಧಿ ಮಾಡಿ ಪರೀಕ್ಷೆ ಮಾಡಿ ನೋಡಿ. ನಿಮಗೆ ಆ ಸಿದ್ಧಿ ಒಂದು ಸರಿ ಆಗಿಲ್ಲ ಅಂದರೆ ಅವತ್ತಿಗೆ ಬಿಡಬಾರ್ದು, ಇದನ್ನು ಕಂಟಿನ್ಯೂಯಾಗಿ ಮಾಡ್ತಾ ಇರಬೇಕು. ನಿಮ್ಮಲ್ಲಿ ಯಾವತ್ತೋ ಒಂದು ದಿವಸ ಆ ಮಹಾತಾಯಿಯ ಮಹಾಪದ್ಮಾವತಿಗೆ ನಿಮ್ಮ ಮೇಲೆ ಕರುಣೆ ಬಂದು ಅವಳು ಅವತ್ತು ನಿಮಗೆ ಕೊಡ್ತಾಳೆ. ನಿಮ್ಮ ಅದೃಷ್ಟ ಇತ್ತು ಅಂದರೆ ಅವತ್ತಿಗೆ ಆಗ್ಬೋದು, ಇಲ್ಲ ಒಂದು ದಿವಸ 2 ದಿವಸದಲ್ಲಿ ಆಗ್ಬೋದು, ವಾರದಲ್ಲಿ ಆಗ್ಬೋದು. ಈ ರೀತಿ ಮಾಡಿಕೊಳ್ಳು. ಅಮಾಸೆಯಿಂದ ಶುಕ್ರವಾರ ಅಮಾಸೆ, ದೀಪಾವಳಿ ಅಮಾಸೆ ಅಂತ ಹೇಳಿದರೆ ದೀಪಾವಳಿ ಭಾಳ ದೂರ ಇರೋದರಿಂದ ಶುಕ್ರವಾರಗಳಲ್ಲಿ ಅಮಾಸೆಗಳಲ್ಲಿ ನೀವು ಮಾಡಿಕೊಂಡು ಇಳಿಯೋಕ್ಕೆ ಮುಂಚೆನೇ ಅದನ್ನು ಹೇಳ್ಕೊಂಡು 4 ದಿಕ್ಕಿಗೂ ನೀವು ಆ ಒಂದು ಮಂತ್ರ ಹೇಳ್ಕೊಂಡು ಊದಿದಾಗ ನಿಮ್ಮ ಅದೃಷ್ಟ ಚೆನ್ನಾಗಿದೆ, ಬೇಗ ಕೂಡ ಆಗ್ಬೋದು. ಇದನ್ನೊಂದು ಪರೀಕ್ಷೆ ಮಾಡಿ. ಇದು ಒಂದು ಅದ್ಭುತವಾದಂಥ ಮಂತ್ರ, ಧನದ ಅಭಿವೃದ್ಧಿ ಮಂತ್ರ ಅಂತಲೇ ಇದಕ್ಕೂ ಪದ್ಮಾವತಿ ಅಭಿವೃದ್ಧಿ, ಹಣದ ಅಭಿವೃದ್ಧಿ ಮಂತ್ರ ಅಂತಲೇ ಇದಕ್ಕೆ ಹೆಸರು. ಇದನ್ನು ಸಿದ್ಧಿ ಮಾಡಿಕೊಂಡು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬಾಂಧವರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾರಿಗಾರು ನಿಮಗೆ ಕಷ್ಟದಲ್ಲಿದ್ದವ್ರಿಗೆ ಅವ್ರಿಗೆ ಶೇರ್ ಮಾಡಿ. ಇದರಿಂದ ನಿಮಗೆ ಒಂದು ಸಾರಿ ಇಲ್ಲ ಅಂದರೆ 1 ದಿವಸ ಅಲ್ಲ 2 ದಿವಸ ಅಂದರೆ ಕಂಟಿನ್ಯೂ ಸ್ವಲ್ಪ ದಿವಸ ಮಾಡಿ. ನಿಮಗೆ ಸಮಯ ಯಾವತ್ತು ಚೆನ್ನಾಗಿ ಅವತ್ತಾರು ಅಷ್ಟೋ ಇಷ್ಟೋ ನಿಮ್ಗೆ ಆಗಲೇಬೋದು. ಹಂಗಂತ ಹೇಳ್ತಾ, ಇದುವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಬಾಂಧವರೇ.